ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ 12 ಗಂಟೆ 12:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನನ್ನ ಈವ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡೋಣ ಅಂತ. ಅದಕ್ಕೂ ಮುಂಚೆ ಇವತ್ತು ಮಟನ್ ಸಾಂಬಾರು ಮಾಡಿದ್ದೆ. ಆಫ್ಟರ್ ಕಾರ್ತಿಕ್ ಸೋಮವಾರ ಮಾಡೇ ಇರಲಿಲ್ಲ, ಸೊ ಹಾಗಾಗಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ. ಯೂಶ್ವಲಿ ನಾನು ಹಸಿ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿರುತ್ತಲ್ಲ, ಆ ಮೆಂತ್ಯ ಸೊಪ್ಪು ಸಿಕ್ಕಿದ್ರೆ ಹಾಕ್ತೀನಿ ಮಟನ್ ಸಾರಿಗೆ. ಇರಲಿಲ್ಲ, ಹಾಗಾಗಿ ಕಸ್ತೂರಿ ಮೇಥಿ ಹಾಕಿ ಕುಕ್ಕರ್ ವಿಸಿಲ್ ಮಾಡಿಸಿದೆ. ಈ ಥರ ಟೇಸ್ಟಿಯಾಗಿ ಸಾಂಬಾರು ರೆಡಿ ಆಯಿತು. ನಾನು ಇವತ್ತು ಮುದ್ದೆ ಮಾಡಿರಲಿಲ್ಲ, ರೈಸಲ್ಲೇ ಸರ್ವ್ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಬೆಂಗಳೂರು ಚಳಿಲಿ ಅನ್ನದ ಜೊತೆಗೆ ಸ್ವಲ್ಪ ಮಟನ್ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಯೂಶ್ವಲಿ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹಂಗೆಲ್ಲ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೊಳ್ದು ಅಷ್ಟೊತ್ತಿಗೆ ಸೋನು ಬ್ಯಾಡ್ಮಿಂಟನ್ ಕಳ್ಸೋಕ್ಕೆ ಟೈಮ್ ಆಯಿತು. ಸೊ ಅವ್ರು ಹೋಗೋಕ್ಕೆ ಮುಂಚೆ ಇದರ ಫ್ರೆಶ್ ಆಗಿ ಜ್ಯೂಸ್ ಕೊಡ್ತೀನಿ, ಇಲ್ಲ ಅಂದರೆ ಫ್ರೂಟು, ಇಲ್ಲ ಅಂದರೆ ಮಿಲ್ಕ್ ಶೇಕ್ ಆ ಥರ ಏನಾದರೂ ಮಾಡಿಕೊಡ್ತೀನಿ. ಇವತ್ತು ಪೊಮೊಗ್ರನೇಟ್ ಇದ್ದಿದ್ದರಿಂದ ಪೊಮೊಗ್ರನೇಟ್ ಜ್ಯೂಸ್ ಕೊಟ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇದು ಕಿಚನ್ ಮೇಕಓವರ್ ಮಾಡಿದ ಕ್ರಿಸ್ಮಸ್ ಥೀಮಲ್ಲಿ ಮಾಡಿದ್ನಲ್ಲ, ಅದು ನಾನು ಸಂಜೆ ಆಗಿದ ತಕ್ಷಣ ಈ ಥರ ಕ್ಯಾಂಡಲ್ ಲೈಟ್ ಆನ್ ಮಾಡ್ತೀನಿ. ಒಂಥರ ಕೋಝಿಯಾಗಿ ವಿಂಟರಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಚೆನ್ನಾಗಿ ಕಾಣುತ್ತೆ. ನನಗಂತೂ ಇಷ್ಟ. ಫಿಲ್ಟ್ರ್ ಮಾಡಲಿಲ್ವಾ? ಯಾಕೆ? ನಮ್ಮದು ಎಲೆಕ್ಟ್ರಿಕ್ ಬೈಕ್ ಆಗಿರೋದ್ರಿಂದ ಚಾರ್ಜಿಂಗ್ ಬ್ಯಾಟರಿ ಹಾಕಿರ್ತೀವಲ್ಲ, ಅದನ್ನು ತೊಗೊಂಡು ಬರೋಕ್ಕೆ ಸೋನು ಕರೆದು. ಆಮೇಲೆ ಮೆಟ್ಲತ್ರ ನೋಡಿದ್ರೆ ಇದು ಕುಂತಿದೆ ಅಂತೆ. 3 ಡೇಸಿಂದ. ನಾನು ಯೂಶ್ವಲಿ ಒಂದು 2 ಡೇಸ್ 1 ಡೇಗೆ ಕೆಳಗೆ ಬರ್ತೀನಿ, ಬಟ್ 2 ಡೇಸಿಂದ ಬಂದಿರಲಿಲ್ಲ. ನೋಡಿದ್ರೆ 3 ಡೇಸಿಂದ ಅಲ್ಲೇ ಕುಂತಿದೆ ಅಂತ ಸರಿ ತೋರಿಸಿದ್ರು. ಅದು ಪಾಪಾಜಿ ಏನು ನೋವಾಗ್ತಿದೆಯೋ ಏನೋ, ಮುಟ್ಟಿದ್ರು ತೊಂದರೆ ಆಗುತ್ತೆ ಅಂತ ಹಾಗೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ದೋಸೆ ಮಾಡಿದ್ದೆ. ಇನ್ಸ್ಟೆಂಟ್ ಬೀಟ್ರೂಟ್ ದೋಸೆ ಮಾಡಿದ್ದೆ, ತುಂಬ ಚೆನ್ನಾಗಾಗಿತ್ತು. ಬಟ್ ಒಂದು 2 ದೋಸೆ ಆಗೋಷ್ಟು ಅಷ್ಟೇ ಬ್ಯಾಟರ್ ಮಿಕ್ಕಿತ್ತು. ಅದನ್ನು ಮತ್ತೆ ಫ್ರಿಡ್ಜಲ್ಲೆಲ್ಲ ಇಡೋದು ಬೇಡ ಅಂದ್ಬಿಟ್ಟು ಅಪ್ಪು ಹೆಂಗೂ ಓದ್ತಾಯಿದ್ರು, ಅವ್ರಿಗೆ ಹಾಕ್ಕೊಟ್ಬಿಡೋಣ, ಈವ್ನಿಂಗ್ ಸ್ನ್ಯಾಕ್ ಥರ ತಿನ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ.
ಅಪ್ಪುಗೆ ಹೇಳಿದೆ ದೋಸೆ ಮಾಡಿಕೊಟ್ಬಿಡ್ತೀನಿ ಅಪ್ಪು ಎರಡೆರಡು ಆಗುತ್ತೆ ತಿಂದ್ಬಿಡು ಸ್ನ್ಯಾಕ್ಸ್ ಥರ ನೈಟಿಗೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದೆ. ಬರೀ ದೋಸೆನ ಏನಾದ್ರು ಸ್ನ್ಯಾಕ್ ಥರ ಮಾಡಿಕೊಡಮ್ಮ ಅಂತ ಅಂದರು. ಸೊ ಹಾಗಾಗಿ ಏನು ಮಾಡೋದು, ಹೆಲ್ದಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಕಡಲೆ ಬೀಜ ತೊಗೊಂಡು ಹುರಿಯೋಣ ಫಸ್ಟು, ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಕಡಲೆ ಬೀಜ ಹುರಿಯೋಕೆ ಇಟ್ಬಿಟ್ಟೆ. ಯೂಶ್ವಲಿ ನಾನು ಅದನ್ನು ಗೋಡಂಬಿ ಬಾದಾಮ್ ಜೊತೆ ಮಾಡಿಕೊಡ್ತೀನಿ. ಸ್ವಲ್ಪ ಖಾಲಿಯಾಗಿದ್ದರಿಂದ ಏನು ಮಾಡೋದು ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಫ್ರೈ ಮಾಡೋಕ್ಕಿಟ್ಟೆ. ಅಷ್ಟೊತ್ತಿಗೆ ದೋಸೆನೂ ರೆಡಿ ಆಗೋಯಿತು. ಸೈಡ್ ಬೈ ಸೈಡ್ ಎರಡೂ ಕೆಲಸ ಅಟ್ ಎ ಟೈಮ್ ಆಗ್ತಾಯಿತ್ತು. ಕಡಲೆಬೀಜ ಆಲ್ಮೋಸ್ಟ್ ಎಲ್ಲ ಪಾಪಪ್ ಆಗಿ ಓಪನ್ ಆಗ್ತಾಯಿತ್ತು. ಆ ಟೈಮ್ಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಕಲರ್ ಬರಲಿ, ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಮಿಕ್ಸ್ಚರ್ ರೆಡಿ ಮಾಡಿಕೊಂಡೆ. ಆ ಮಿಕ್ಸ್ಚರ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಕಡಲೆ ಬೀಜಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ಬೇಗ ಅರ್ಜೆಂಟಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿರೋ ಖಾರದ ಕಡಲೆ ಬೀಜ ರೆಡಿ ಆಗುತ್ತೆ. ಇದಕ್ಕಿನ್ನೇನು ಮಸಾಲ ಬೇಡ. ಫ್ಲೇವರ್ ಬೇಕಂದರೆ ಏನು ಬೇಕಾದ್ರೂ ಹಾಕ್ಕೋಬೋದು. ಬಟ್ ಪ್ಲೈನಾಗಿ ಅಥೆಂಟಿಕ್ಕಾಗಿ ಸಿಗುತ್ತಲ್ಲ ಅಂಗಡಿಗಳಲ್ಲೆಲ್ಲ, ಆ ಥರ ಚೆನ್ನಾಗಿರೋ ಒಂದು ಖಾರದ ಕಡಲೆ ಬೀಜ ರೆಡಿ ಆಯಿತು. ಅಪ್ಪುಗೆ ಇದನ್ನು ಓದ್ಬೇಕಾದ್ರೆ ಕೊಟ್ಟರೆ ಓದ್ತಾ ತಿನ್ಕೊತಾರೆ. ಈಗ ಚಳಿ ಇರೋದ್ರಿಂದ ನಾವು ತಿನ್ಕೊಬೋದು ಲೈಟಾಗಿ ಅಂತ ಅಂದ್ಬಿಟ್ಟು ಮಾಡಿದೆ. ಇಲ್ಲಿ ನಂದು ಈವ್ನಿಂಗ್ ರೂಟೀನ್ ಈ ಥರನೇ ಇರುತ್ತೆ. ಆದರೆ ಎಲ್ಲರೂ ಹೋಗಿ ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ, ಅಷ್ಟು ಬಿಟ್ಟರೆ ಸೇಮ್ ಈ ಥರನೇ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.